ಓಕೆ. ಸೊ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮೇಶ್ ಚಾನಲ್. ನಾನು ನಿಮ್ಮ ದಿವ್ಯ. ಸೊ ಇವಾಗ ನಾವು ಟೆಂಪಲಿಗೆ ಬಂದಿದ್ದೀವಿ. ಹನುಮ ಜಯಂತಿ ಅಲ್ವಾ ಇವತ್ತು, ಸೊ ಅದಕ್ಕೋಸ್ಕರ ಟೆಂಪಲಿಗೆ ಬಂದಿದ್ದೀವಿ. ಇವಾಗ ಅದ್ರ ನಂತರ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ನಮ್ಮ ನೇಬರ್ ಅವರು ಅವರ ತಾಯಿ ಮನೆಗೆ ಅಂದರೆ ಊರಿಗೆ ಕರೆದಿದ್ದಾರೆ. ಸೊ 10 ಕಿಲೋಮೀಟರ್ ಇದೆ ಅಲ್ಲ, ಅಲ್ಲಿ ಹೋಗಿ ಅಲ್ಲೇನೋ ಫೆಸ್ಟಿವಲ್ ಥರ ನಡೀತಾ ಇದೆ ಅಂತ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ತಮಿಳ್ನಾಡಿನ ಫೆಸ್ಟಿವಲ್. ತಮಿಳ್ನಾಡಲ್ಲಿ ಇವತ್ತು ಫುಲ್ ಮೂನ್ ಡೇ ದಿನ ಚೈತ್ರ ಪೂರ್ಣಿಮಾ ಅಂತ ಏನು ನಾವು ಊರ ಕಡೆ ಆಚರಿಸ್ತೀವಿ, ಅಲ್ಲಿ ನಾವು ಹನುಮ ಜಯಂತಿಯನ್ನು ಮಾಡ್ತೀವಿ. ಹಾಗೆ ಇಲ್ಲೂ ಕೂಡ ಹನುಮ ಜಯಂತಿನೂ ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಚಿತ್ರ ಪೌರ್ಣಿಮಾ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಬನ್ನಿ ಇವತ್ತು ಅದನ್ನು ನೋಡೋಣ, ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ತೀನಿ. ಕೊನೆವರೆಗೂ ನಮ್ಮ ಬ್ಲಾಗ್ನ ನೋಡಿ. ಚೈತ್ರ ಮಾಸದಲ್ಲಿ ಬರುವಂತಹ ಈ ಚೈತ್ರ ಪೂರ್ಣಿಮಾ ಏನಿತ್ತು ದೇಶದಾದ್ಯಂತ ಏನು ಸೆಲೆಬ್ರೇಟ್ ಮಾಡ್ತೀವಿ, ಅದರಲ್ಲೂ ತಮಿಳುನಾಡು ಮತ್ತು ಕೇರಳದ ಕಡೆ ಇದನ್ನು ಚಿತ್ರ ಪೌರ್ಣಿಮಾ ಅಂತ ಕರೀತಾರೆ. ಸೊ ಆ್ಯಕ್ಚುಲಿ ಇದನ್ನು ಸೆಲೆಬ್ರೇಟ್ ಮಾಡುವಂಥ ಮೇನ್ ರೀಸನ್ನು ನಮಗೆ ಒಳ್ಳೊಳ್ಳೆ ಪುಣ್ಯಗಳೆಲ್ಲ ಬರಲಿ ಮತ್ತು ನಮ್ಮ ಕರ್ಮಗಳೆಲ್ಲ ಬ್ಯಾಲೆನ್ಸ್ ಆಗಲಿ ಅಂತ, ಅಬಂಡೆನ್ಸ್ ಆಫ್ ಪ್ರಾಸ್ಪರಿಟಿ ಎಲ್ಲ ಬರಲಿ ಅಂತ. ಸೊ ಇದು ಡೆಡಿಕೇಟೆಡ್ ಟು ಚಿತ್ರಗುಪ್ತ. ಸೊ ದ ಗಾಡೆಸ್ ಯಾರು ನಮ್ಮ ಕರ್ಮಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾರಲ್ವ, ಸೊ ಅವ್ರಿಗೆ ಅದು ಡೆಡಿಕೇಟ್ ಮಾಡಿದ್ದು ಚಿತ್ರಗುಪ್ತನಿಗೆ. ಗುಪ್ತ ಸ್ವಾಮಿ ಟೆಂಪಲ್ ಅಂತಲೇ ನೀವು ತಮಿಳ್ನಾಡಲ್ಲಿ ಕಾಂಚೀಪುರಂನಲ್ಲಿ ನೋಡ್ಬೋದು. ಅದು ಏಕೈಕ ಟೆಂಪಲ್ ಅಂತ ಕೂಡ ಹೇಳ್ತಾರೆ. ಅಲ್ಲಿ ಇವಾಗ ನಾವೇನು ಹೋಗ್ತಾ ಇಲ್ಲ, ಇವಾಗ ನಾವು ನಮ್ಮ ನೇಬರ್ ಅವರ ತಾಯಿ ಮನೆಗೆ ಬಂದಿದ್ದೀವಿ. ಸೊ ಇಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮರಿಬೇಡಿ. ಅವರು ಹೇಳಿದ್ರ ಪ್ರಕಾರ ಏನಾಗುತ್ತೆ ಅಂದರೆ ಮಾರ್ನಿಂಗು 6 o'clock ಸ್ಟಾರ್ಟ್ ಆಗುತ್ತೆ ಎಲ್ಲನೂ ಕೂಡ. ಮಾರ್ನಿಂಗ್ ಅವರು ಸ್ನಾನ ಮಾಡ್ಕೊತಾರೆ, ಅದ್ರ ನಂತರ ಪೂಜಾ ಕಾರ್ಯಗಳು ನಡೆಯುತ್ತೆ. ಕೆಲವೊಂದು ಹೆಂಗಸರಷ್ಟು ಮೆರವಣಿಗೆ ಕೂಡ ಹೋಗ್ತಾರೆ ಕಳಸದಲ್ಲಿ ಹಾಲನ್ನು ಇಟ್ಕೊಂಡು. ಇವಾಗ ನಾವು ಟೆಂಪಲ್ ಕಡೆಗೆ ಹೋಗ್ತಾ ಇದ್ದೀವಿ, ಇನ್ನು ಅದು ರೆಡಿ ಆಗ್ತಾ ಇದೆ. ಆ ತೇರ್ ಥರ ಏನು ಹೋಗ್ತಾರಲ್ವಾ, ಸೊ ಮೆರವಣಿಗೆ, ಸೊ ಅದು ಇನ್ನೂ ರೆಡಿ ಆಗ್ತಾ ಇದೆ. ಇಲ್ಲಿ ನೀವು ಬೆಂಗಳೂರಲ್ಲೂ ಕೂಡ ನೋಡ್ಬೋದು ಟೆಂಪಲ್ಸ್ಗಳು, ಎಲ್ಲ ಕಡೆ ನಮ್ಮ ಇಂಡಿಯಾದಲ್ಲೂ ಕೂಡ ಟೆಂಪಲ್ಸ್ಗಳಲ್ಲಿ ಮೇನ್ ಆಗಿ ಇವತ್ತಿನ ದಿನ ಸ್ಪೆಷಲ್ ಆಗಿ ಪೂಜೆಗಳೆಲ್ಲ ಆಚರಣೆಗಳ ಜಾಸ್ತಿಯಾಗಿ ನಡೆಯುತ್ತೆ. ಯಾಕಂದರೆ ಫುಲ್ ಮೂನ್ ಡೇ, ಸೊ ಮ್ಯಾನಿಫೆಸ್ಟೇಷನ್ ಕೂಡ ತುಂಬ ಈಸಿಯಾಗಿ ಆಗುತ್ತೆ ಅಂತ ಅಂತಾರೆ. ಈ ತಮಿಳ್ನಾಡಲ್ಲಿ ಇವ್ರೇನು ಚಿತ್ರಪೂರ್ಣಿಮಾ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಇಲ್ಲಿ ಇದು ಉದ್ದಿನ ವಡ ಇರುತ್ತಲ್ವ, ಆ ಥರ ಮಾಡೋದು ಅವ್ರದ್ದು ಸ್ಪೆಷಲ್ ಫುಡ್ ಇವತ್ತು. ಸೊ ಅವರ ಫುಡ್ಡನ್ನು ಕೂಡ ಎಂಜಾಯ್ ಮಾಡೋಣ. ಟ್ರೈನಲ್ಲಿ ಊಟ ಮಾಡುವ ಸಮಯ, ಚೆನ್ನಾಗಿ ತಿನ್ನೋಣ. ಬಿಸಿ ಬಿಸಿಯಾದ ಇವರ ಪಪ್ಪು ಸಾಂಬಾರು ಅದೆಲ್ಲ ರಸಮೆಲ್ಲ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇವರು ತಮಿಳ್ನಾಡಲ್ಲಿ ಇರೋದು, ಬಟ್ ಇವರು ಮಾತಾಡೋದೆಲ್ಲ ತೆಲುಗು. ಸೊ ಇವ್ರದ್ದು ಕಲ್ಚರ್ ಎರಡು ಮಿಕ್ಸ್ ಆಗಿದೆ ಆಯಿತಾ, ತೆಲುಗು ತಮಿಳು ಎರಡು ಮಿಕ್ಸ್ ಆಗಿದೆ. ಸೊ ಬನ್ನಿ, ನಮಗೆ ಹೊಟ್ಟೆ ತುಂಬ ಊಟ ಮಾಡಾಯಿತು, ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಬೆಳದಿಂಗಳ ಚಂದಿರ ಬೆಳಕಿನಲ್ಲಿ ಅಂಗಳದಲ್ಲಿ ಕೂತಿರುವಂಥ ಮಕ್ಕಳನ್ನ ನೋಡೋದು ನನಗೆ ನನ್ನ ಚೈಲ್ಡ್ಹುಡ್ ಡೇಸ್ ನೆನಪಾಗ್ತಾ ಇದೆ. ಓಕೆ, ಇವಾಗ ನಾವು ಹೊರಡ್ತಾ ಇದ್ದೀವಿ. ಈ ಮೆರವಣಿಗೆ ಹೋಗ್ತಾ ಇದ್ದಿಲ್ಲ, ಅವರು ಡಾನ್ಸ್ ಎಲ್ಲ ಮಾಡ್ತಾ ಹೋಗ್ತಾರೆ, ಟಮಟೆಸ್ ಅದೆಲ್ಲ ಇರುತ್ತೆ, ಡ್ರಮ್ಸ್ ಎಲ್ಲ ಇರುತ್ತೆ, ಮಜಾ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವ್ರು ನನಗೆ ಇಲ್ಲಿ ಇನ್ವೈಟ್ ಮಾಡಿದ್ದಾರೆ. ಸೊ ವೀಡಿಯೋ ಎತ್ತೋಣ. ಕತ್ಲಾಗಿರೋದ್ರಿಂದ ವೀಡಿಯೋ ಚೆನ್ನಾಗಿ ಬರಲ್ಲ, ಆದರೂ ಬ್ರೈಟ್ನೆಸ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಇವರ ಟೆಂಪಲಲ್ಲಿ ಮೆರವಣಿಗೆ ತೇರಿಗೆ ಹೋಗ್ತಾ ಇರುವಂಥದ್ದು ಲಕ್ಷ್ಮೀ ದೇವಿ. ಸೊ ಲಕ್ಷ್ಮೀ ದೇವಿಯ ಮೆರವಣಿಗೆ ಇವಾಗ ಹೊರಡ್ತಾ ಇದೆ. ಸೊ ತುಂಬ ಅಲಂಕೃತವಾಗಿ ಕೂತಿರೋ ಲಕ್ಷ್ಮೀ ಮನೆಗೂ ರಂಗೋಲಿಯನ್ನು ಹಾಕಿರ್ತಾರೆ. ಈ ಥರದ್ದನ್ನು ನಾವು ನಮ್ಮ ಊರ ಕಡೆಯೂ ಮಾಡ್ತೀವಲ್ವ. ಸೊ ನೀವು ನೋಡೇ ಇರ್ತೀರ, ತೇರು ಹೋಗುವಾಗ ಮನೆಗೂ ರಂಗೋಲಿಯನ್ನು ಹಾಸಿ ನೀರನ್ನು ಇದೆಲ್ಲ ಮಾಡಿರ್ತೀವಿ, ಆಮೇಲೆ ಪೂಜೆಯನ್ನೆಲ್ಲ ಕೊಡ್ತೀವಲ್ಲ, ಅದೇ ಥರ ಇಲ್ಲೂ ಕೂಡ ನಡೀತಾ ಇದೆ. ಇಲ್ಲಿ ಸ್ಪೆಷಲ್ ಅಂದರೆ ಮಕ್ಕಳು ಮನೆಯಲ್ಲಿ ಎಲ್ಲೆಲ್ಲ ಅದು ಹೋಗ್ತಾ ಇದೆ, ಪೂಜೆ ಹೋಗ್ತಾ ಇದೆ, ಅಲ್ಲಲ್ಲಿ ಡಾನ್ಸನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ನೋಡಿ ಎಂಜಾಯ್ ಮಾಡೋಣ.
ಐ ಹೋಪ್ ನಮ್ಮ ಬ್ಲಾಗನ್ನು ಕೊನೆವರೆಗೆ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸುಮ್ಮನೆ ನೋಡಿಬಿಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.